ಪೆನ್ ಇಸ್ ಮೈಟಿಯರ್ ದೆನ್ ಎ ಸೋರ್ಡ್, ಕತ್ತಿಗಿಂತನೂ ಹರಿತಾ. ಸೊ ಯಾವಾಗ ತನಕ ನೀವೊಂದು ಬಲವಾದ ವಿಷಯಗಳನ್ನ ನೀವು ಹೇಳಕ್ಕೆ ಹೋಗಲ್ವಾ ನಿಮ್ಮ ಕಥೆನಲ್ಲಿ, ಇವತ್ತು ಜನ ನೋಡಲ್ಲ ಸಿನಿಮಾ. ಈಗ ಕೃಷ್ಣ ಲೀಲಾ ಸಿನಿಮಾ ಮಾಡೋಕ್ಕೂ ಮುಂಚೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಫ್ಲಾಪ್ ಆಯ್ತು. ಇಂಥ ವಿಚಾರಗಳಲ್ಲಿ ನಾವು ತೊಡಸ್ಕೊಳಕ್ ಹೋದಾಗ ಎಲ್ಲದರಲ್ಲೂ ಮೂಗ್ ತುರಿಸ್ತಾನೆ ಅನ್ನೋ ಒಂದು ವಿಚಾರ ಬರುತ್ತೆ. ಸಿನಿಮಾ ರಿಲೀಸ್ ಆಗಷ್ಟೊತ್ತಿಗೆ ನಾವು ತುಂಬಾ ಕೆಟ್ಟವರಾಗೋಗ್ಬಿಟ್ರು. ತಪ್ಪು ಕಲ್ಪನೆ ಇದೆ ಆಡಿಯನ್ಸ್. ಬಿಗ್ ಬಜೆಟ್ಸ್ ಹಾಕಿದ್ರೆ ಮಾತ್ರ ಥಿಯೇಟ್ರಿಕಲ್ ಸಿನಿಮಾ, ಪ್ಯಾನ್ ಇಂಡಿಯಾ ಅನ್ನೋ ಒಂದು ಟ್ಯಾಗ್ ಹಾಕಿದ್ರೆ ಮಾತ್ರ ಅದು ಬಿಗ್ ಸಿನಿಮಾ. ಒಂದ್ ಕಾಲದಲ್ಲಿ ಇದು ಬಿಗ್ ಬಜೆಟ್ ಸಿನಿಮಾ. ಈ ಸಿನಿಮಾ ಇದೊಂದು ದಾಖಲೆ ಮಾಡ್ಬೇಕು. ಅದೆಷ್ಟು ಕೋಟಿ ಮಾಡುತ್ತೋ ಗೊತ್ತಿಲ್ಲ, ಆದ್ರೆ ಒಂದು ದಾಖಲೆ ಮಾಡುವಂತ ಒಂದು ಸನ್ನಿವೇಶ ಕ್ರಿಯೇಟ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ 100 ಕೋಟಿ ಮಾಡ್ತು ಅಂತ ಇಟ್ಕೊಳ್ಳಿ ಯುದ್ಧಕಾಂಡ. 10 ಕೋಟಿ ಆಗಿ ನಾನು 10 ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತೀನಿ, ಇಟ್ಸ್ ಮೈ ಪ್ರಾಮಿಸ್. ಶೋಷಿತ ಹೆಣ್ಮಕ್ಳಿಗೆ ಸರಿಯಾದ ಸಮಯಕ್ಕೆ ನ್ಯಾಯ ಸಿಗಲೇಬೇಕಾಗಿದೆ. ನ್ಯಾಯ ಸಿಗಬೇಕಂದ್ರೆ ಫಸ್ಟ್ ಒಂದು ಅತ್ಯಾಚಾರ ಆಗ್ಬೇಕಲ್ಲ, ಅದು ಅತ್ಯಾಚಾರಗಳು ಆಗಬಾರ್ದು. ಆ ಅತ್ಯಾಚಾರ ಆಗುವಂಥದ್ದು ತಡೆ ಹಿಡಿದ್ರೆ ನ್ಯಾಯ ಸಿಗಬೇಕು, ಬೇಗ ಸಿಗಬೇಕು ಅನ್ನೋ ಪ್ರಶ್ನೆನೇ ಇರಲ್ಲ. ನೀವು ಅಂದರೆ ಮೇಕಿಂಗಲ್ಲಿ ಹೇಳ್ತಾ ಇರೋದನ್ನ ಕೇಳಿದ್ರೆ ಸಿನಿಮಾ ನೋಡಬೇಕು ಅನಿಸುತ್ತೆ, ಅಥವಾ ನಾವು ಎಲ್ಲಿದ್ದೀವಿ ಅಂತ ಅನ್ಸುತ್ತೆ. ನಮಗೆ ನಾವೇ ಯೋಚನೆ ಮಾಡೋ ಥರದ್ದು ಜಸ್ಟ್ ಇದೊಂದು ಈ ನರೇಷನಲ್ಲೇ ಹಂಗೆ ಅನಿಸ್ತದೆ. ಇನ್ನು ಸಿನಿಮಾ ಹೆಂಗಿರ್ಬೋದು ಅನ್ನೋದೇ ಕುತೂಹಲ. ಸೊ ಹಾಗಾಗಿ ಮತ್ತೆ ಅರ್ಚನಾ ಜೋಯಿಸಿದ್ದಾರೆ, ಆ ಮಗು ಪಾತ್ರ, ಆ ಮಗು ಮಾತಾಡ್ತಿರೋದು ನನಗೆ ಅಲ್ಲೇ ನನ್ನ ಮಗಳು ಕನೆಕ್ಟ್ ಆಗ್ಬಿಟ್ಲು. ನನಗೆ ಇದೇನೋ ಇದು ಬೇರೆ ಇದೆ ಅಂತ ನಾನು ಅದಕ್ಕೆ ಇದೆಲ್ಲ ಅಬ್ಸರ್ವ್ ಮಾಡ್ತಿದ್ದೆ ಒಂದು ವಾರದಿಂದ, ನಿಮ್ದೆಲ್ಲ ನೋಡ್ತಾ ಇದ್ದೆ. ಅದಕ್ಕೆ ಇಂಟರ್ವ್ಯೂ ನಾನೇ ಮಾತಾಡಿಸ್ತೀನಿ ಇವತ್ತು, ಅಜಯ್ ಅವ್ರನ್ನ ನಾನೇ ಮಾತಾಡಿಸ್ಬೇಕು ಅಂತ ಬಂದಿದ್ದು. ಹಂಗೆ ಒಂಥರ ಬೇರೆ ಥರದ್ದು ಒಳಗೆ ಫೀಲ್ ಆಗ್ತಿದೆ ಈ ಕಾಂಟೆಂಟ್ ಮೇಲೆ. ಸೊ ಹಾಗಾಗಿ ಆ್ಯಂಡ್ ಇದು ನೀವು ಪ್ರೊಡ್ಯೂಸ್ ಮಾಡಬಾರ್ದು ಅಂತಲ್ಲ, ಅಥವಾ ನೀವೇ ಯಾಕೆ ಮಾಡಿದ್ರಿ ಅಂತನೂ ಅಲ್ಲ. ನಿಮ್ಮ ಆಯ್ಕೆಗಳಿತ್ತು ಅಂದರೆ ತುಂಬ ಕೃಷ್ಣಲೀಲಾ ಆದಮೇಲೆ ಮಾಡ್ಬೋದಿತ್ತೇನೋ ಪ್ರೊಡಕ್ಷನ್, ಆದರೆ ತುಂಬ ಗ್ಯಾಪ್ ಕೊಟ್ಟರೆ ಅನಿಸುತ್ತೆ. ಯಾಕೆ ಅಂತ ಅಲ್ಲ, ಅದು ಕಂಪ್ಲೀಟ್ಲಿ ನನಗೆ ನಾನೇ ಬ್ಲೇಮ್ ಮಾಡ್ಕೊಳ್ತೀನಿ. ಎಸ್, ನೀವು ಹೇಳ್ದಂಗೆ ವೆರಿ ಟ್ರೂ. ನಾನು ಕೃಷ್ಣಲೀಲಾ ಆದಮೇಲೆ ನಾನೇ ಪ್ರೊಡಕ್ಷನ್ಸ್ಗಳನ್ನು ಮಾಡ್ಕೊಂಡು ಹೋಗ್ಬೋದಾಗಿತ್ತು, ಮಾಡಬೇಕಿತ್ತು. ಬಟ್ ಕೆಲವೊಂದು ಸಲ ಏನಾಗಿರುತ್ತೆ, ನಾವು ಯಾರೋ ಒಬ್ಬ ನಿರ್ದೇಶಕನ ನಾವು ನಂಬಿರ್ತೀವಿ, ಕಥೆ ನಂಬಿರ್ತೀವಿ, ಅವನಿಗೆ ಆಲ್ರೆಡಿ ಒಬ್ಬ ನಿರ್ಮಾಪಕ ಇರ್ತಾನೆ. ಆಮೇಲೆ ಒಂದು ಸಿನಿಮಾ ಗೆದ್ದಾಗ ಏನಾಗುತ್ತೆ, ನಾವು ಒಂದಷ್ಟು ಜನ ಪ್ರೊಡ್ಯೂಸರ್ಸಿಗೂ ನಾವು ಡೇಟ್ ಕೊಡಬೇಕಾಗತ್ತೆ. ಬಿಕಾಸ್ ಅವರು ಪ್ರೊಡ್ಯೂಸ್ ಮಾಡಿದಾಗ ಅವರು ಸರ್ವೈವ್ ಆಗ್ತಾರೆ, ಬಿಸ್ನೆಸ್ ಆಗುತ್ತೆ. ಆಮೇಲೆ ಅವರಿಗೂ ಪ್ರೊಡ್ಯೂಸ್ ಮಾಡೋಕೆ ಅದಷ್ಟೇ ಈಕ್ವಲ್ ಪ್ಯಾಷನ್ ಇರುತ್ತೆ. ಬಟ್ ಆ ಪ್ರಾಸೆಸ್ಸಲ್ಲಿ ಏನಾಗಿದೆ, ಅದು ನನ್ನ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಅಥವಾ ಎಲ್ಲ ಕಲಾವಿದರಿಗೂ ಅಂಟಿರ್ತಕ್ಕಂಥ ಶಾಪನೋ, ನಾವು ಒಂದು ಸಿನಿಮಾ ಸಕ್ಸಸ್ ಆಗೋದಕ್ಕೆ ನಾವು ಶ್ರಮಪಟ್ಟು ನಾವು ಇಲ್ಲೆಲ್ಲೋ ಮಾರ್ಕೆಟ್ ಇಲ್ಲದೇ ಇರೋಂಥ ಪರಿಸ್ಥಿತಿಯಿಂದ ಒಂದು ಲೆವೆಲಿಗೆ ಬರ್ತೀವಿ. ಈಗ ಎಕ್ಸ್ಕ್ಯೂಸ್ ಮಿ ಅಂತ ಸಿನಿಮಾಗಳು ಬಿಟ್ಬಿಡಿ, ಎಕ್ಸ್ಕ್ಯೂಸ್ ಮಿ ಆಗಿರ್ಬೋದು, ತಾಜ್ ಮಹಲ್ ಆಗಿರ್ಬೋದು, ಅದು ನನಗೆ ಏನು ಶ್ರಮ ಆಗದೆ ನನ್ನ ಅದೃಷ್ಟಕ್ಕೆ ಬಂದಂಥ ಸಿನಿಮಾಗಳು. ತದನಂತರ ನಾನು ಮಾಡಿರೋದ್ರಲ್ಲಿ ಎಲ್ಲದರಲ್ಲೂ ಯಾವುದೇ ಹಿಟ್ ಸಿನಿಮಾ ಆಗಲಿ ನನ್ನ ಕಾಂಟ್ರಿಬ್ಯೂಷನ್ ಅನ್ನೋದು ಇದ್ದೇ ಇದೆ. ಈಗ ಕೃಷ್ಣಲೀಲಾ ಸಿನಿಮಾ ಮಾಡೋಕ್ಕೂ ಮುಂಚೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಫ್ಲಾಪ್ ಆಯಿತು. ನಾನೇ ಶ್ರಮ ಹಾಕಿ ಶಶಾಂಕ್ ಅವ್ರ ಜೊತೆಗೂ ನಾನು ಕೂತ್ಕೊಂಡು ನಂದು ಕಾಂಟ್ರಿಬ್ಯೂಷನ್ ಇದೆ. ಎಲ್ಲ ಆಗಿ ಒಂದು ಸಿನಿಮಾ ಒಂದು ಹಂತಕ್ಕೆ ಬಂದಾದಮೇಲೆ ಮುಂದೆ ಮಾಡುವಂಥ ಸಿನಿಮಾಗಳಲ್ಲಿ ನಾನು ಇವಾಗ ಏನಾದರೂ ಇನ್ವಾಲ್ವ್ ಆಗೋಕ್ಕೆ ಹೋದರೆ ಅದು ಇವಾಗ ಸರಿ ಹೋಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ರಾಂಗ್ ವೇನಲ್ಲಿ ಸಿನಿಮಾ ತೊಗೊಂಡು ಹೋಗ್ತಾ ಇದ್ದಾರೆ, ಡೈವರ್ಟ್ ಆಗ್ತಾ ಇದೆ. ಬಜೆಟ್ ಕೊರತೆ, ನಾವು ಮೇಕಿಂಗ್ ಸ್ಟೈಲಲ್ಲೂ ಯಾವುದೋ ಕಾರಣಗಳಿಂದ, ಆರ್ಟಿಸ್ಟ್ಗಳ ಆಯ್ಕೆಗಳಿಂದನೂ ಕೆಲವೊಂದು ಪಾತ್ರಗಳು ಹೊಂದಾಣಿಕೆ ಆಗ್ತಾರಲ್ಲ, ಮಾರ್ಕೆಟ್ ಇದೆ ಅಂದ್ಬಿಟ್ಟು ತಂದುಬಿಟ್ಟು ಮಾಡೋಂಥ ಪರಿಸ್ಥಿತಿಗಳಿರುತ್ತೆ. ಇಂಥ ವಿಚಾರಗಳಲ್ಲಿ ನಾವು ಅದರಲ್ಲಿ ತೊಡಸ್ಕೊಳಕ್ಕೆ ಹೋದಾಗ ಎಲ್ಲದರಲ್ಲೂ ಮೂಗು ತುರಿಸ್ತಾನೆ ಅನ್ನೋ ಒಂದು ವಿಚಾರ ಬರುತ್ತೆ. ಇವನು ಕೆಟ್ಟವನು, ಇವನು ಮೂಗು ನಮಗೆ ಗೊತ್ತಿದೆ, ನಮಗೆ ಮಾಡೋದು ಗೊತ್ತಿಲ್ವಾ ಅಂತ ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಸಿನಿಮಾ ರಿಲೀಸ್ ಆಗೋಷ್ಟೊತ್ತಿಗೆ ನಾವು ತುಂಬ ಕೆಟ್ಟವರಾಗೋಗ್ಬಿಟ್ಟಿರ್ತೀವಿ. ಈಗ ಇನ್ನೊಂದು ಆಮೇಲೆ ನೆಕ್ಸ್ಟ್ ಏನಾಗುತ್ತೆ, ಓಕೆ ನಾವು ಹಿಂದಿನ ಸಿನಿಮಾದಲ್ಲಿ ಮೋಸ್ಟ್ಲಿ ಹಂಗೆ ಮಾಡಬಾರ್ದಾಗಿತ್ತು, ಈ ಸಿನಿಮಾದಲ್ಲಿ ಅಟ್ಲೀಸ್ಟ್ ಸುಮ್ಮನೆ ಇರೋಣ, ಮಾಡಲಿ ಪಾಪ ಅಂತ ನಂಬಿಕೆಯಿಂದ ಇರ್ತೀವಿ. ಸಿನಿಮಾ ರಿಲೀಸ್ ಆಗಿ ಅದು ಫ್ಲಾಪ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಅದಾದಮೇಲೆ ಬರೋವಂಥ ಕಮೆಂಟ್ಸ್ಗಳು, ಎಲ್ಲರೂ ಮಾತಾಡೋವಂಥದ್ದು, ಅಲ್ಲ ನಿನಗೊಂದು ಮಾತು ಹೇಳೋಕ್ಕಾಗಲಿಲ್ವಾ ಡೈರೆಕ್ಟ್ರಿಗೆ, ಅವ್ರಿಗೆ ಮಾಡ್ಬೇಕಾದ್ರೆ ನೀನು ಹೀರೋ ಏನು ಸುಮ್ಮನೆ ಕೂತ್ಕೊಂಡಿದ್ಯಾ ಅಂದರೆ ಬರೀ ದುಡ್ಡಿಗೆ ಮಾತ್ರ ಕೆಲಸ ಮಾಡ್ತೀರಾ, ದುಡ್ಡು ತೊಗೊಂಡು ನಿಮ್ಮ ಪಾಡಿಗೆ ಹೋಗ್ಬಿಟ್ಟು ನೀವೊಂದು ಮಾತು ಪ್ರೊಡ್ಯೂಸರ್ಗೆ ಹೇಳ್ಬೋದಾಗಿತ್ತಲ್ಲ, ಅಲ್ಲಿ ಹಿಂಗೆ ಆಗ್ತಾಯಿದೆ, ಅಥವಾ ನೀವು ಡೈರೆಕ್ಟ್ರಿಗೆ ಹೇಳ್ಬೋದಾಗಿತ್ತಲ್ಲ ಅಂತ. ಏನು ಮಾಡಿದರೂ ತಪ್ಪೇ ಅದು. ಅಂದರೆ ನಾವು ಜಾಸ್ತಿ ಇನ್ವಾಲ್ವ್ ಆಗೋದು ಆ ಭಯದಿಂದ. ಯಾಕಂದರೆ ಹಿಂದಿನ ಸಿನಿಮಾ ಗೆದ್ದಿರುತ್ತೆ, ನೆಕ್ಸ್ಟ್ ಸಿನಿಮಾ ನಾನು ಬಂದು ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ನಾನು ಮಾತಾಡಬೇಕು. ಐ ಹ್ಯಾವ್ ಟು ಸೆಲ್ ದಿ ಫಿಲ್ಮ್. ಆಡಿಯನ್ಸಿಗೆ ನನ್ನ ಸಿನಿಮಾ ತೊಗೊಳ್ಳಿ ಅಂತ ನಾನು ಸೇಲ್ಸ್ ಮ್ಯಾನ್ ಆಗಿ ನಾನು ಈಗ ಪ್ರಚಾರ ಮಾಡಬೇಕು. ಅದು ನಾವು ನಂಬ್ತಾನೆ, ಬಟ್ ನಾನು ರಾಂಗ್ ಪ್ರಾಡಕ್ಟ್ ಸೆಲ್ ಮಾಡಿರ್ತೀನಿ, ನನ್ನ ಮೇಲೆ ನಂಬಿಕೆ ಹೋಗ್ತಾ ಇರೋದು ಅವನಿಗೆ. ಆ ಭಯದಿಂದ ನಾವು ಅವತ್ತು ಕಿತ್ತಾಡಿರ್ತೀವಿ. ಲಾಸ್ಟಿಗೆ ಪ್ರೇಕ್ಷಕ ಅಜಯನ ನಂಬೋದು ಗುರು, ನಾನೇ ಪ್ರಚಾರಕ್ಕೆ ಕೊಡಬೇಕಾಗಿರೋದು. ನಾನು ಹೆಂಗೆ ಕೆಟ್ಟದಾಗಿ ನನಗೆ ಒಳಗಡೆ ಆತ್ಮಸಾಕ್ಷಿ ಗೊತ್ತಿರುತ್ತೆ ಅದು ಸಿನಿಮಾ ಚೆನ್ನಾಗಿಲ್ಲ ಅಂತ, ಅದನ್ನು ನಾನು ಮಾರಾಟ ಮಾಡಬೇಕು ಆ ಪಿಕ್ಚರನ್ನು. ಈ ಭಯದಿಂದ ಅವತ್ತು ಹೋರಾಡಿರ್ತೀವಿ, ಕೆಟ್ಟವರಾಗಿರ್ತೀವಿ. ಏನೂ ಮಾಡದೆ ಸುಮ್ಮನೆ ಕೂತ್ಕೊಂಡಾಗಲೂ ಆಡಿಯನ್ಸ್ ಬೈತಾರೆ, ಎಲ್ಲ ಗುರು ಎಲ್ಲ ಬಂದು ಇಷ್ಟು ಚೆನ್ನಾಗಿದೆ ಅಂತ ಹೇಳಿದೆ, ನೀವು ಹೇಳ್ಬೋದಾಗಿತ್ತಲ್ಲ.
ಸೊ ಈ ವಿಚಾರಕ್ಕಾಗಿ ಏನಾಗುತ್ತೆ, ನೀವು ಹೇಳಿದ ಪಾಯಿಂಟ್ ಕರೆಕ್ಟ್. ಕೃಷ್ಣಲೀಲಾ ಆದಮೇಲೆ ಬಹುಶಃ ನಾನೇ ಮಾಡ್ಕೊಂಡು ಹೋಗಿದ್ರೆ ಒಂದಷ್ಟು ಸಿನಿಮಾಗಳು ಮಾಡಿದಾಗ ಸಿನಿಮಾ ಮೇಕರ್ಸಿಗೂ ಇವ್ನು ಯಾಕೆ ಇದನ್ನು ಹೇಳ್ತಾ ಇದ್ದಾನೋ ಅನ್ನೋ ನಂಬಿಕೆ ಬಂದಿರ್ಬೋದಾಗಿತ್ತೇನೋ, ಅಥವಾ ಆಮೇಲೆ ಪ್ರೇಕ್ಷಕರಿಗೂ ಒಂದು ಒಳ್ಳೆ ಸಿನಿಮಾಗಳು ಸಿಕ್ಕಿರ್ಬೋದಾಗಿತ್ತೇನೋ ಗೊತ್ತಿಲ್ಲ. ಬಟ್ ತಡವಾದರೂ ಅಟ್ಲೀಸ್ಟ್ ಯುದ್ಧಕಾಂಡದಿಂದ ಪ್ರಯತ್ನ ಮತ್ತೆ. ಇಲ್ಲ, ಇದು ಒಂದು ಸಣ್ಣ ಅನಾಲಿಸಿಸ್ ಅಷ್ಟೇ. ನಾನು ಇಷ್ಟು ವರ್ಷದಲ್ಲಿ ನಾನು ನೋಡ್ಕೊಂಬಂದಿದ್ದೆ, ಅದು ನಿಮ್ಮ ಸೀಸನ್ ಆಗಿರ್ಬೋದು, ನಿಮ್ಮ ನಂತರದ ಸೀಸನಲ್ಲಿ ಬಂದಂಥ ಹೀರೋಗಳಾಗಿರ್ಬೋದು, ಇತ್ತೀಚೆಗೆ ಏನಾಗ್ತಿದೆ ಅವ್ರಿಗೆ ಸಿನಿಮಾ ಮಾಡ್ಕೋತಿದಾರಲ್ಲ, ಅದರ ಸಕ್ಸಸ್ ರೇಷಿಯೋ ಜಾಸ್ತಿ ಇದೆ. ಅದರಲ್ಲಿ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ರಿ, ನೀವು ಎಫರ್ಟ್ ಹಾಕಿ ನೀವು ಕೊಲಾಬ್ರೇಟಿವ್ ಆಗಿ ನೀವು ಏನೋ ಮಾಡ್ತಾ ಇದ್ರಲ್ಲ, ಎಲ್ಲನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಧ್ಯೆ ಏನೋ ಗ್ಯಾಪ್ ಆಯ್ತಲ್ಲ ಅಂತ ನಾ ಅದಕ್ಕೆ ಆ ಪ್ರಶ್ನೆ ಕೇಳಿದ್ದು. ಅಲ್ಲ, ಅದೇ ಏನಾಗಿದೆ, ನಾವಲ್ಲಿ ಹೋರಾಟ ಮಾಡಿರೋದು, ಪ್ರಯತ್ನ ಮಾಡಿರೋದು ಬಿಕಾಸ್ ಅಲ್ಲಿ ಕಾಂಟೆಂಟ್ ಸ್ಟ್ರಾಂಗ್ ಇರೋದ್ರಿಂದ. ನಾ ಇವತ್ತು ಫಿಲ್ಮ್ ಮೇಕರ್ಸ್ಗೆ ಹೇಳ್ತೀನಿ, ನಾಳೆ ಯುದ್ಧಕಾಂಡ ಗೆದ್ದು ದೊಡ್ಡ ಬ್ಲಾಕ್ ಬಸ್ಟರ್ ಆಯ್ತು ಅಂದ್ಕೊಳ್ಳಿ, ದಯವಿಟ್ಟು ನನ್ನ ಸೂಪರ್ ಸ್ಟಾರ್ ಅಂತ ಟ್ರೀಟ್ಮೆಂಟ್, ನನ್ನ ಮಾರ್ಕೆಟ್ ಇದೆ ಅಂತ ಒಂದು ಸಿನಿಮಾ ಮಾಡಬೇಡಿ. ಅವತ್ತು ದಯವಿಟ್ಟು ಕಾಂಟೆಂಟನ್ನು ತೊಗೊಂಬನ್ನಿ. ಆ ಕಾಂಟೆಂಟ್ ಇದ್ದರೆ ನಾನು ಅವತ್ತು ಕೂತ್ಕೊಂಡು ಹೋರಾಟ ಮಾಡ್ತೀನಿ, ಅದಕ್ಕೆ ನಾನು ಕಾಂಟ್ರಿಬ್ಯೂಷನ್ ಮಾಡ್ತೀನಿ. ನೀವು ನನ್ನ ಸ್ಟಾರ್ ಲೆಕ್ಕದಲ್ಲೇ ಬಂದ್ಬಿಟ್ಟು ಅಜಯ್ ರಾವ್ದು ಇಷ್ಟು ಮಾರ್ಕೆಟ್ ಇದೆ, ಇಷ್ಟು ಕೋಟಿ ಹಾಕಿದ್ರೆ ಇಷ್ಟು ಬರುತ್ತೆ ಅಂತ ಬಂದರೆ ಅದು ಸಿನಿಮಾ ಆಗಲ್ಲ. ಇವತ್ತು ಜನಕ್ಕೆ ಆ ಸಿನಿಮಾಗಳು ಬೇಕಾಗಿಲ್ಲ. ಇವತ್ತಿನ ಮಾರ್ಕೆಟ್ ಪರಿಸ್ಥಿತಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಈ ಮೂಮೆಂಟಲ್ಲಿ? ಅಲ್ಲ, ಅಫ್ಕೋರ್ಸ್ ತುಂಬ ಬ್ಯಾಡ್ ಸಿಚುಯೇಷನ್ಸ್ ಇದೆ, ನಾನು ಇಲ್ಲ ಅಂತ ಎಲ್ಲ ಹೇಳ್ತಾ ಇಲ್ಲ. ಆದರೆ ಆ ಬ್ಯಾಡ್ ಸಿಚುಯೇಷನಲ್ಲೂ ಕೆಲವೊಂದು ಗೆದ್ದಂಥ ಸಿನಿಮಾಗಳು ಇದಾವಲ್ಲ, ಅದು ಹೆಂಗೆ ಗೆಲ್ತು, ಯಾಕೆ ಗೆಲ್ತು, ಅದನ್ನು ನಾವು ಭಾಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಆಮೇಲೆ ತಪ್ಪು ಕಲ್ಪನೆ ಇದೆ ಆಡಿಯನ್ಸಿಗೆ, ಬಿಗ್ ಬಜೆಟ್ಸ್ ಹಾಕಿದರೆ ಮಾತ್ರ ಅದು ಥಿಯೇಟ್ರಿಕಲ್ ಸಿನಿಮಾ, ನಿಮಗೆ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಟ್ಯಾಗ್ ಹಾಕಿದರೆ ಮಾತ್ರ ಅದು ಬಿಗ್ ಸಿನಿಮಾ, ಇದನ್ನೇ ನಾವು ಥಿಯೇಟ್ರಲ್ಲಿ ನೋಡಬೇಕು ಅನ್ನೋದು ಆ ಕಲ್ಪನೆ ಬಹುತೇಕ ಆಡಿಯನ್ಸ್ ತಲೆನಲ್ಲೂ ಕೂತಿದೆ, ಬಹುತೇಕ ಸಿನಿಮಾ ಮೇಕರ್ಸ್ ತಲೆನಲ್ಲೂ ಕೂತಿದೆ. ನಾವು ಬಜೆಟ್ ಹಾಕಿದರೆ ಮಾತ್ರ ಪ್ಯಾನ್ ಇಂಡಿಯಾನೋ ಟ್ಯಾಗಲ್ಲಿ ನಾವು ದೊಡ್ಡ ವಿಜುವಲ್ಸ್ ತೋರಿಸಿದ್ರೆ, ಬೇಜಾರು ಮಾಡ್ಕೊಡಿ, ಕತ್ಲಾಗಿ ತೋರಿಸಿದ್ರೆ ಅಂದರೆ ಅದು ಒಂದು ಸೀಸನ್ ಬರುತ್ತಲ್ಲ, ಎವ್ರಿ ಸೀಸನ್ ಆ ಥರದ್ದು ಒಂದು ಸೀಸನ್ ಬರುತ್ತೆ. ಅಲ್ಲ, ಯಾರೋ ಒಬ್ರು ಮಾಡಿದ್ರು ಅದನ್ನ, ನೀವು ಬೇರೆ ಹೊಸದು ಮಾಡಿ, ನೀವು ಹೊಸತನದ ಮಾಡಿ. ಇವಾಗ ನನ್ನ ಪ್ರಯತ್ನ, ಇವಾಗ ನನ್ನ ಒಂದು ಮಿಡ್ ಸ್ಕೇಲ್ ಬಜೆಟ್, ಇಟ್ಸ್ ನಾಟ್ ಎ ಹ್ಯೂಜ್ ಬಜೆಟ್, ಚಿಕ್ಕ ಬಜೆಟ್ ಪಿಕ್ಚರು ಅಲ್ಲ, ಮಿಡ್ ಸ್ಕೇಲ್ ಬಜೆಟ್ ಸಿನಿಮಾ. ಇವತ್ತಿನ ಟ್ರೆಂಡಲ್ಲಿ ಒಂದು ಕಾಲದಲ್ಲಿ ಇದು ಬಿಗ್ ಬಜೆಟ್ ಸಿನಿಮಾ ಇದೆ. ನೀವು ಕೋವಿಡ್ ಬಿಫೋರ್ ಹೋದರೆ ಇದು ಬಿಗ್ ಬಜೆಟ್ ಸಿನಿಮಾ, ಇವತ್ತು ಇದು ಮಿಡ್ ಸ್ಕೇಲ್ ಸಿನಿಮಾ. ಈ ಸಿನಿಮಾ ನಾನು ಏನು ಹೇಳ್ತೀನಿ, ಇದೊಂದು ದಾಖಲೆ ಮಾಡಬೇಕು. ಅದೆಷ್ಟು ಕೋಟಿ ಮಾಡುತ್ತೋ ಗೊತ್ತಿಲ್ಲ, ಆದರೆ ಒಂದು ದಾಖಲೆ ಮಾಡುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗಬೇಕು. ಆಗ ಏನಾಗುತ್ತೆ, ಕಾಂಟೆಂಟ್ ಮೇಲೆ ನಂಬಿಕೆ ಬರುತ್ತೆ. ಈ ಥರದ ಬಜೆಟನ್ನು ಹೂಡಿಕೆ ಮಾಡೋಂಥ ಸಾಕಷ್ಟು ನಿರ್ಮಾಪಕರುಗಳಿದ್ದಾರೆ. ನನಗೊಂದು ಆಸೆ ಇದೆ, ಇದೇನಾದರೂ 50 ಕೋಟಿ ಮಾಡ್ತು, 100 ಕೋಟಿ ಮಾಡ್ತು, ಫಾರ್ ಎಕ್ಸಾಂಪಲ್ 100 ಕೋಟಿ ಮಾಡ್ತು ಅಂತ ಇಟ್ಕೊಳ್ಳಿ ಯುದ್ಧಕಾಂಡ. 10 ಕೋಟಿ ಆಗಿ ನಾನು 10 ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತೀನಿ, ಇಟ್ಸ್ ಮೈ ಪ್ರಾಮಿಸ್. ಸೂಪರ್. 100 ಕೋಟಿ ಬಂದ್ಬಿಟ್ಟು ಅಂತ ನಾನು ನೆಕ್ಸ್ಟ್ ಪಿಕ್ಚರ್ ನಾನು 50 ಕೋಟಿ ಮಾಡೋಕ್ಕೆ ಹೋಗಲ್ಲ. ನಾನು ತುಂಬ ಅವತ್ತು ಕೂಡ ಇದೇ ಶ್ರಮ ಹಾಕಿ ಬೇಕೆ ಟೈಮ್ ತೊಗೊಂಡು ಕೂತ್ಕೊಂಡು ನಾನು ಒಳ್ಳೆ ಕಾಂಟೆಂಟ್ ಮೇಲೆ ವರ್ಕ್ ಮಾಡಿ 10 ಕೋಟಿದು 10 ಪಿಕ್ಚರ್ ಮಾಡ್ತೀನಿ ನಾನು. ಆ್ಯಂಡ್ ಅಷ್ಟು ಪಿಕ್ಚರ್ ರೆಕಾರ್ಡ್ ಆಗೋ ಥರನೇ ಮಾಡ್ತೀನಿ. ಇಲ್ಲ, ಆ್ಯಕ್ಚುಲಿ ಅಷ್ಟು ಟೈಮ್ ತೊಗೊಂಡು, ಅಂದರೆ ನೀವು ಹೇಳ್ದಂಗೆ ಕಾಂಟೆಂಟ್ ಫಸ್ಟು ಆಯ್ಕೆ ಮಾಡಿಕೊಂಡು ಟೀಮ್ ಕಟ್ಟೋದಾಗಲಿ, ಪ್ರಾಪರ್ ಮಾರ್ಕೆಟ್ ಅನಾಲಿಸಿಸ್ ಆಗಲಿ, ಅದೆಲ್ಲವೂ ತುಂಬ ಚೆನ್ನಾಗಿ ಮಾಡಿದ್ರೆ ಮಾತ್ರ ಇದೆಲ್ಲ ಮಾಡೋಕ್ಕೆ ಸಾಧ್ಯ. ಸೊ ನಿಮ್ಮ ಅನುಭವಕ್ಕೆ ಬಂದಿದೆ ಅದು ಆವಾಗಿನ ಕೃಷ್ಣಲೀಲಾ ಆಗಿರ್ಬೋದು, ಅಥವಾ ನೀವೇ ಮಾಡಿದಾಗ ಪ್ರತಿ ಸಲನೂ ಅದು ಆಗಿದೆ. ಅಂದರೆ ಇತ್ತೀಚೆಗೆ ನಾನು ಆವಾಗಲೇ ಹೇಳ್ದಂಗೆ ಕೆಲವೊಬ್ಬ ಹೀರೋಗಳು ಅವ್ರಿಗವರೇ ಡೈರೆಕ್ಟ್ ಮಾಡ್ಕೊತಿದ್ದಾರೆ, ಅವ್ರಿಗವರೇ ಪ್ರೊಡ್ಯೂಸ್ ಮಾಡ್ಕೊತಿದ್ದಾರೆ, ಸಕ್ಸಸ್ ರೇಷಿಯೋ ತುಂಬ ಚೆನ್ನಾಗಿ ಆಗ್ತಿದೆ. ಬಿಕಾಸ್ ಅವ್ರಿಗೆ ಇನ್ನೊಬ್ಬರಿಗೆ ಹೇಳಿ ಮಾಡಿಸೋದಕ್ಕಿಂತ ನಾವೇ ಮಾಡ್ಕೊಂಬಿಡೋಣ ಅನ್ನೋ ಒಂದು ಅದು ತಪ್ಪಲ್ಲ, ಸಕ್ಸಸ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇನ್ನೊಂದು ನಾನು ಅಂದರೆ ಒಂದು ಸ್ವಲ್ಪ ಕಾಸು ಐತೆ, ಏನಿದು ಸಾಲ ಅಂತಿದ್ದಾರೆ ಇವರು, ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತಾರೆ, ಏನಾಯ್ತು ಅಂತ. ಅಲ್ಲ, ನಾನೆಲ್ಲ ಹೇಳಿದ್ದೀನಿ ಅದನ್ನ, ಎಲ್ಲ ಸಾಲ ಮಾಡ್ಕೊಂಡಿದ್ದಾರೆ ಅಜಯ್, ಸಾಲ ಅಲ್ಲ, ಅದನ್ನ ರಾಂಗ್ ವೇನಲ್ಲಿ ಅದು ಹಂಗೆ ಪ್ರಮೋಟ್ ಆಗ್ತಾ ಇದೆ ಹೊರತು, ನನ್ನ ಪೇಜಲ್ಲೇ ಈಗ ನಾನು ಒಂದು ಚಾನಲ್ ಕೂತ್ಕೊಂಡು ಮಾತಾಡಿರ್ತಕ್ಕಂಥ ವಿಷಯನ ನಾನು ಖುಷಿಪಟ್ಟು ನನ್ನ ಪೇಜಲ್ಲೇ ಶೇರ್ ಮಾಡಿದ್ದೀನಿ ಆ ವಿಷಯನ. ಅದನ್ನ ದಯವಿಟ್ಟು ಗಮನ ಕೊಟ್ಟು ಕೇಳಿ, ಅದರಲ್ಲಿ ಏನು ಹೇಳಿದ್ದೀನಿ ಅಂತ. ಅದನ್ನ ಪೂರ್ತಿಯಾದಂಥ ವಿಷಯನ ನಾವು ಕಾನ್ಸಂಟ್ರೇಟ್ ಮಾಡಿ ಕೇಳೋದಲ್ದೆ ಮೇಲೆ ಅಂದರೆ ಫಸ್ಟು 2 ಲೈನ್ಗಳನ್ನ ಹಿಡ್ಕೊಂಡ್ಬಿಟ್ಟು ಅದು ಪ್ರಚಾರ ತೊಗೊಂಡ್ಬಿಟ್ಟಿದೆ. ಅದು ಏನಾಗುತ್ತೆ ನಮಗಲ್ಲ, ಈ ಸಾಮಾನ್ಯ ಜನರಿಗೆ ಅದಷ್ಟಕ್ಕೆ, ಅದೇ ಸಾಮಾನ್ಯ ಜನರಿಗೆ ಹೇಳ್ತಾ ಇರೋದು, ಅದನ್ನ ಕೇಳಿ ಪೂರ್ತಿ ಅಂತ ನಾನು ಅದು ಅವರಿಗೆ ಹೇಳ್ತಾ ಇರೋದು. ನಾನು ಕೇಳಿರೋದು ಹೌದು, ಅಂದರೆ ಹೇಳಿರೋದು ನಂಗೆ ಕೋಟಿಗಟ್ಟಲೆ ಸಾಲ ಇದೆ, ಆದರೆ ಅದನ್ನು ಅಫೋರ್ಡ್ ಮಾಡೋಂಥ ಕೆಪಾಸಿಟಿ ಇದೆ ಅಂತ. ಅದನ್ನೇ ಐ ಆಮ್ ಹ್ಯಾಪಿ, ಅದನ್ನು ಹೇಳಿದ್ದೀನಿ. ನಂಗೆ ಖುಷಿ ಇದೆ, ಅಷ್ಟು ಕೋಟಿ ಸಾಲನ ಅಫೋರ್ಡ್ ಮಾಡೋದು ತಾಕತ್ ಕೊಟ್ಟು ಬಂದ್ಬಿಟ್ಟಿದೆಯಲ್ಲ ಇವತ್ತು. ಹೌದು. ನೀವು ಎಷ್ಟು ಪ್ರಾಪರ್ಟೀಸ್ ಮಾಡಿರ್ಬೇಕು ಹೇಳಿ, ನೀವು
ಬ್ಯಾಂಕಿಗೆ ನೀವು ಕೋಟಿಗಟ್ಟಲೆ ಲೋನ್ ತೊಗೊಳ್ತೀರಾ, ಏನಾದರೂ ಪ್ಲೆಡ್ಜ್ ಮಾಡ್ತೀರಾ ಅಂದರೆ ನಿಮ್ಮ ಪ್ರಾಪರ್ಟೀಸ್ ಮಾಡಿರ್ಬೇಕಲ್ಲ. ಹೌದು, ಸುಮ್ಮನೆ ಯಾರು ಕೊಡ್ತಾರೆ? ಇಲ್ಲ, ನಿಮ್ದು ಅಷ್ಟು IT ಫೈಲ್ ಮಾಡಿರ್ಬೇಕಲ್ಲ ನೀವು. ಹೌದು, ಅವಾಗಲೇ ತಾನೇ ನನಗೆ ಅಷ್ಟು ಇವಾಗ ನನ್ನ ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡಬೇಕಂದ್ರೆ ನನ್ನ ಹತ್ರ 1 ಕೋಟಿ ಇದೆ, ನಾಳೆ 2 ಕೋಟಿಯ ಬಿಸ್ನೆಸ್ ನಾನು ಎಕ್ಸ್ಪಾಂಡ್ ಮಾಡ್ಬೇಕಂತಂದರೆ ನನಗೆ ಅದು 1 ಕೋಟಿ ಪ್ರಿನ್ಸಿಪಲ್ ಅಮೌಂಟ್ ಇದ್ರೇ ಇನ್ನೊಂದಷ್ಟು ಓಕೆ ತೀರಿಸ್ತಾನೆ ಅಂತ 1 ಕೋಟಿ ತಂದು ಕೊಡ್ತಾರೆ. ಕರೆಕ್ಟ್. ಸೊ ಇನ್ ದ್ಯಾಟ್ ವೇ ನಾನು ಎಕ್ಸ್ಪಾಂಡ್ ಮಾಡೋದಕ್ಕೆ, ನನ್ನ ಜೀವನ ಬೆಳೆಸೋದಕ್ಕೆ, ನಾನು ದೊಡ್ಡ ಸಿನಿಮಾ ಮಾಡೋದಕ್ಕೆ ಅಷ್ಟು ಸಾಲ ಮಾಡಿದ್ದೀನಿ, ಮನೆ ಮಾಡಿದ್ದೀನಿ. ಹೋದ ವರ್ಷ ಲಕ್ಸುರಿಯಸ್ ಮನೆ ಮಾಡಿದ್ದೀನಿ. ನನ್ನ ಮನೆ ಫ್ಯಾಮಿಲಿ ಎಲ್ಲರೂ ರಾಯಲ್ ಆಗೇ ಬದುಕ್ತಾ ಇದ್ದಾರೆ ಆರಾಮಾಗಿ. ಸೊ ಇಷ್ಟೆಲ್ಲ ವಿಚಾರಗಳಿಗೆ ನಾನು ಸಾಲ ಮಾಡಿರೋ ಕೆಪಾಸಿಟಿ ಏನಿದೆಯಲ್ಲ ಅದ್ರ ಬಗ್ಗೆ ಖುಷಿ ಪಡ್ತೀನಿ ಅಂತ ನಾನು ಇನ್ನು ಪಾಸಿಟಿವ್ ವೇನಲ್ಲಿ, ಮೋಟಿವೇಶನ್ ವೇನಲ್ಲಿ ಹೇಳಿದ್ದು. ಅದು ನಾನು ಕಷ್ಟದಲ್ಲಿ ಬಂದಿದ್ದೀನಿ, ಅಜಯ್ ಬೀದಿಗೆ ಬಿದ್ದುಬಿಟ್ಟಿದ್ದಾನೆ. ಯಾವ ಬೀದಿಗೂ ಬಿದ್ದಿಲ್ಲ ಸರ್, ನಂಗೆ ಯಾವ ಸಿಂಪತಿನೂ ಬೇಡ. ಬಟ್ ಮೋಟಿವೇಟ್ ಆಗಲಿ. ಅಫ್ಕೋರ್ಸ್ ನಾನು ಏನೂ ಇಲ್ಲದೆ ಬಂದು ಸಂಪಾದನೆ ಮಾಡಿ, ಅಷ್ಟು ಸಾಲನೂ ನನಗೆ ಬ್ಯಾಂಕ್ ಕೊಡ್ತಾರೆ, ಸ್ನೇಹಿತರು ಕೊಡ್ತಾರೆ. ಆಮೇಲೆ ಭಿಕ್ಷೆ ಕೊಟ್ಟಿದ್ದೆಲ್ಲ ಉಪಕಾರ ಮಾಡಿ ಇಟ್ಕೊಳಪ್ಪ ಅಂತ ಕೊಟ್ಟಿದ್ದು ಅಲ್ಲ. ನನ್ನ ಇವನು ತೀರಿಸ್ತಾನೆ ಅನ್ನೋ ಕೆಪಾಸಿಟಿ ಮೇಲೇ ಅದನ್ನ ಕೊಟ್ಟಿರೋದು. ಸೊ ದಟ್ ಈಸ್ ಮೈ ಕೆಪಾಸಿಟಿ ಇವತ್ತು ಅಂತ ಹೇಳಿದ್ದು. ಆ್ಯಂಡ್ ಇನ್ನೂ ಒಂದು ವಿಷಯನೂ ಅಂದರೆ, ಈಗ ಹೌದು, ಈಗ ರಿಷಬ್ ಆಗಲಿ ಅಥವಾ ಇವರೆಲ್ಲರಿಗಿಂತ ಮೊದಲು ಅಜಯ್ ಬಂದಿದ್ದು, ಯಶ್ ಅವ್ರಿಗಿಂತ ಮೊದಲು ಬಂದಿದ್ದು, ಅದೊಂದು ವಿಷಯನ ಇದು ಮಾಡಿದೆ. ಆ್ಯಂಡ್ ಅದೇ ಯಶ್ ಅವ್ರ ಬಗ್ಗೆ ಮಾತಾಡ್ತಿದ್ರಿ, KBN ಪ್ರೊಡಕ್ಷನ್ಸು ಅಥವಾ ಡಿಸ್ಟ್ರಿಬ್ಯೂಷನು, ಅಂದರೆ ಇಂಡಸ್ಟ್ರಿಯಲ್ಲಿ ಈ ಥರದೊಂದು ಅಂದರೆ ಒಂದು ಕೊಲಾಬ್ರೇಟಿವ್ ಆದಾಗ ತುಂಬ ಖುಷಿ ಅನಿಸುತ್ತೆ, ಕೇಳೋದಕ್ಕೆ ಖುಷಿ ಅನಿಸುತ್ತೆ. ಹೌದು, ಖಂಡಿತ. ಅಲ್ಲ, ಕೆಲವೊಂದು ವಿಚಾರಗಳು ಇವಾಗ ನಾನು ಇದನ್ನು ಹೇಳಿದರೆ ಬಹುಶಃ ಅವರು ನನ್ನ ಮೇಲೆ ಕೋಪನೂ ಮಾಡ್ಕೊಂಡಿರ್ಬೋದು, ಬೇಜಾರು ಮಾಡ್ಕೊಂಡಿರ್ಬೋದು, ನನಗೆ ಗೊತ್ತಿಲ್ಲ. ಅಂದರೆ ನನ್ನ ಹೆಸರು ಯಾಕೆ ಹೇಳೋ ಅವಶ್ಯಕತೆ ಇದ್ದಿಲ್ಲ ಅಂತ. ಬಿಕಾಸ್ ಅವ್ರು ಕೆಲವೊಂದು ಸಹಾಯ ಮಾಡಿದ್ದನ್ನು ಕೆಲವೊಬ್ರು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಆ ವಿಚಾರದಲ್ಲಿ. ಬಟ್ ನಾನು ಅಂತೀನಿ, ಕೆಲವೊಂದು ಹೃದಯ ಶ್ರೀಮಂತಿಕೆಗಳು ಗೊತ್ತಾಗಬೇಕು ಅಭಿಮಾನಿಗಳು. ಅಂದರೆ ನೀವು ಹೇಳ್ದಂಗೆ ಇಂಡಸ್ಟ್ರಿನಲ್ಲಿ ಒಬ್ಬ ಹೀರೋಗೆ ಇನ್ನೊಬ್ಬ ಹೀರೋ ನಿಂತ್ಕೊಳ್ತಾನೆ, ಸಾಥ್ ಕೊಡ್ತಾನೆ. ಆಮೇಲೆ ಬರೀ ಹೀರೋ ಅಂತ ನಿಂತ್ಕೊಂಡಿರ್ತಕ್ಕಂಥ ವಿಚಾರ ಇಲ್ಲ. ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಏನಂದರೆ, ಶ್ರಮ ಪಡೋವಂಥ ಒಬ್ಬ ವ್ಯಕ್ತಿ ಸಿನಿಮಾಗೋಸ್ಕರ ಕನಸಿಟ್ಕೊಂಡು ಸಿನಿಮಾಗೋಸ್ಕರನೇ ದಿನನಿತ್ಯ ಹೋರಾಡಿ ಒಳ್ಳೆ ಸಿನಿಮಾ ಮಾಡಬೇಕು, ಸಾಧನೆ ಮಾಡಬೇಕಂತ ಹೋರಾಟ ಮಾಡೋಕ್ಕೆ ಹೊರಟಿರೋನೇ ನಿಂತಿರೋದು ಹೊರತು ಸುಮ್ಮನೆ ಓಕೆ ಯಾರೋ ಒಬ್ಬ ಕಷ್ಟದಲ್ಲಿದ್ದಾನೆ ಅಂತ ಮಾಡೋದಕ್ಕೆ ಬಂದಿರೋದಲ್ಲ. ಅವರು ಆ ಥರದ್ದು ಬೆಳೆದು ಬಂದ ವ್ಯಕ್ತಿ ಅಲ್ಲ. ಲೈಫನ್ನು ಮತ್ತು ಸಿನಿಮಾನ ತುಂಬ ಸೀರಿಯಸ್ ಆಗಿ ತೊಗೊಂಡು ಅದರಲ್ಲಿ ಕೃಷಿ ಮಾಡಿ ಶ್ರಮ ಹಾಕಿ ಬಂದವರು. ಇನ್ನೊಬ್ಬರು ಆ ಥರ ಶ್ರಮ ಹಾಕ್ತಾ ಇದ್ದಾರೆ ಅಂದಾಗ ಇವತ್ತು ಬೆಳೆದವರು ಸಹಾಯ ಮಾಡ್ತಾ ಇರೋದು. ನಾಳೆ ನಾನು ಬೆಳೆದು ನಿಂತಾಗ ಬಹುಶಃ ಇದೇ ಒಂದು ಎಕ್ಸಾಂಪಲ್ ಇಟ್ಕೊಂಡು ನಾಳೆ ನಾನು ಇನ್ನೊಂದಷ್ಟು ಜನಕ್ಕೆ ಸಹಾಯ ಮಾಡ್ತೀನಿ. ಖಂಡಿತ. ಸೊ ದಿಸ್ ಇಸ್ ಹೌ ಇಟ್ ಗೋಸ್. ಅದು ಬಿಟ್ಟರೆ ಬೇರೆ ಯಾರು ಉಪಕಾರ ಮಾಡಬೇಕು ಅನ್ನೋ ಮನೋಭಾವನೆಯಿಂದ ಆ ಥರದ್ದೇನು ಮಾಡಿರ್ತಕ್ಕಂಥದ್ದಲ್ಲ. ಇಲ್ಲ, ಕಾಂಟೆಂಟ್ ನೋಡಿದಾಗ್ಲೇ ಹಂಗೆ ಅನಿಸು. ಅಂದರೆ ಹೌದು, ಈ ಮನಸ್ಥಿತಿ ಇದ್ದಾಗ್ಲೇನೆ ನಾವು ಬೆಳವಣಿಗೆ ಅಂತ ಆಗೋದು. ಸೊ ಖುಷಿ ವಿಷಯ ಅಂದರೆ ಅದೇ, ಈ ಸೀನಿಯರು ಜೂನಿಯರು ಈ ಥರದ್ದಲ್ಲದೆ ನಾವೆಲ್ಲ ಒಂದು ಕುಟುಂಬ ಅಂತ ಟ್ರೀಟ್ಮೆಂಟ್, ಅದೇ ಬೇಕಾಗಿರೋದು. ಹೌದು, ಇವತ್ತಿನ ಪರಿಸ್ಥಿತಿಗೆ ಎಸ್ಪೆಷಲಿ ಅದು ಬೇಕೇ ಬೇಕು. ಹೌದು. ಅಲ್ಲ, ಇನ್ಕ್ಲೂಡಿಂಗ್ ನಾನು ಕೃಷ್ಣಲೀಲಾ ಸಿನಿಮಾನು ಅವರೇ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದು. ಅವತ್ತು ಕೂಡ ಅದೇನು ಯಾರಿಗೂ ಇಲ್ಲ, ಸೀನಿಯರ್ ಅದು ನೋಡೋರಿಗೆ ಅನ್ಸತ್ತೆ. ಬಿಟ್ಟರೆ ನಮಗೆ ಅದು ಎವಾಪರೇಟ್ ಆಗೋಗ್ಬಿಟ್ಟಿರುತ್ತೆ ನಮ್ಮ ತಲೆಯಿಂದ. ಆ್ಯಂಡ್ ಈ ಒಂದು ಸಿನಿಮಾ ಟೆಕ್ನಿಕಲಿಟಿ ಬಗ್ಗೆ ಮಾತ್ರ ಅಂದರೆ, ಅಜಯ್ ಒಬ್ಬರು ಓಕೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ನು, ಪ್ರೊಡಕ್ಷನ್ ಮಾಡ್ತಿದ್ದಾರೆ ಎಲ್ಲ ಓಕೆ, ಹೊಸ ಡೈರೆಕ್ಟ್ರು. ಸೊ ಈ ತಂಡ ಕಟ್ಟುವಿಕೆ, ಆ ಟೀಮು, ಯಾಕೆಂದರೆ ದ ವೇ ವಿಜುವಲ್ಸು ನೀವು ಮಾಡಿರೋದು, ಅದೇ ನೀವು ಯಾವಾಗಲೇ ಹೇಳಿದ್ರಿ ಮಿಡ್ ಸ್ಕೇಲ್ ಅಂತ ಕಾಣಿಸ್ತಾ ಇಲ್ಲ. ಅದು ತುಂಬ ಅಲ್ಲ, ನಾನು ಇವತ್ತಿನ ಜನ್ರೇಷನ್ಗೆ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡಬೇಕು, ಅಷ್ಟು ಕೋಟಿ ಹಾಕಿದ್ರೆ ಸಿನಿಮಾ ಆಗತ್ತೆ ಅಂತ ಇಂಡಸ್ಟ್ರಿನಲ್ಲೂ ಜನರಲ್ಲೂ ಕೆಲವೊಂದು ತಪ್ಪು ಕಲ್ಪನೆ ಇರುವಂಥ ಟೈಮಲ್ಲಿ ಇದು ಮಿಡ್ ಸ್ಕೇಲ್ ಅಂತ ನಾನು ಹೇಳ್ತಾ ಇರೋದು. ನನಗೆ ತುಂಬ ದೊಡ್ಡದಿದು.